ಹಾಯ್ ಎವ್ರಿವನ್, ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ವಿಮರ್ಶ್ಕ ಸೆರೆಲ್ಯಾಕ್ ಮಾಡ್ಕೊಡತ್ತೀನಿ. ನೀವು ರೀಸೆಂಟ್ ಯೂಟ್ಯೂಬ್ ಶಾರ್ಟ್ಸ್ ನೋಡಿದರೆ ನಿಮ್ಗೆ ಗೊತ್ತಿರ್ತೈತಿ ಅವ್ನು ಎಷ್ಟು ಇಷ್ಟಪಟ್ಟು ತಿಂತಾನ ಅಂಥೇಳಿ. ಸೆರೆಲ್ಯಾಕ್ ಪೌಡ್ರು ಖಾಲಿ ಆಗಕ್ಕೆ ಬಂದೈತಿ, ಸೊ ಅದನ್ನು ಮಾಡ್ಬೇಕಂತ ಅಂದ್ಕೊಂಡೀನಿ ಇವತ್ತು. ಹಂಗೆ ಅದು ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. 1 ಕಪ್ಪಷ್ಟು ಅಕ್ಕಿ ತೊಗೊಳತ್ತೀನಿ. ಈ ಕ್ವಾಂಟಿಟಿ ಏನು ತೋರ್ಸಾತೀನಿ ನಾನು ನಿಮ್ಗೆ ಅಟ್ಲೀಸ್ಟ್ 15 ಡೇಸ್ ಬರ್ತೈತಿ. ದಿನಕ್ಕೆ 2 ಸ್ಪೂನ್ ಅಂತ ಹೇಳಿ ಕೊಟ್ಟರು ನೀವು ಸೆರ್ಲ್ಯಾಕ್ ಪೌಡ್ರು, ಸೊ 15 ಡೇಸ್ ಆರಾಮ್ ಬರ್ತೈತಿ. ಇದ್ರಾಗ ಬೇಳೆಕಾಳು ಏನು ಹಾಕೀನಿ ನಾನು ಭಾಳ ಅಂತಂದ್ರೆ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಬಂದೀನಿ. ತೊಗರಿಬೇಳೆ, ಹೆಸರುಬೇಳೆ, ಕಡಲೆಬೇಳೆ, ಹೆಸರು ಕಾಳು, ಕಡಲೆಕಾಳು, ಉದ್ದಿನಕಾಳು, ಹಂಗೆ ಹುರುಳಿಕಾಳು, ಸ್ವಲ್ಪ ಮೆಂತೆ ಕಾಳು ತೊಗೊಂಡಿನಿ, ಹಂಗೆ ಸ್ವಲ್ಪ ಶೇಂಗಾ ಹಾಕ್ಕೊಂಡೀನಿ. ಸೊ ನೋಡ್ಬೋದು ನೀವಿಲ್ಲೇ 1 ಕಪ್ ಅಕ್ಕಿಗೆ ನಾನು ಪ್ರತಿ ಕಾಳು ಬೇಳೆಗಳನ್ನ 1/2 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಬಂದೀನಿ. ಇದನ್ನು ನಾನು ಅಟ್ಲೀಸ್ಟ್ 5 to 6 ಟೈಮ್ ಚಲೋ ನೀರೊಳಗೆ ತೊಳೆದು ಅದನ್ನು ಸ್ವಲ್ಪ ಹೊತ್ತು ಅಟ್ಲೀಸ್ಟ್ ಒಂದು 2.5-3 hours ನೆನೆ ಹಾಕ್ತೀನಿ. ಯಾಕಂತಂದ್ರೆ ಬೇಳೆ ಕಾಳುಗಳು ಜಾಸ್ತಿ ಹಾಕಿರ್ತೀವಲ್ಲ, ಸೊ ಈಸಿಲಿ ಡೈಜೆಸ್ಟ್ ಆಗ್ತೈತಿ ನೆನೆ ಹಾಕಿದ್ರೆ. ಇವತ್ತು ಸ್ವಲ್ಪ ಬಿಸಿಲು ಬಿದ್ದೈತಿ ಅಂಥೇಳಿ ತಲೆಗೆ ಎಣ್ಣೆ ಹಾಕಿ ವಿಮರ್ಶ್ಗೆ ತಲೆ ಸ್ನಾನ ಮಾಡ್ಸಾತೀನಿ. ಅಷ್ಟು ಈಸಿ ಅಲ್ಲ ಅವ್ನಿಗೆ ತಲೆಗೆ ಎಣ್ಣೆ ಹಾಕೋದು. ಅವ್ನಿಗೆ ಒಟ್ಟು ತಲೆ ಮುಟ್ಬಾರ್ದು, ಅವ್ನಿಗೆ ಮುಖ ಮುಟ್ಬಾರ್ದು, ಇರಿಟೇಟ್ ಆಗ್ತಾನೆ. ಏನು ಮಾಡತ್ತೀವು ಅಪ್ಪ? ಏ ಬೇಟ, ಊಟ ಎಣ್ಣೆ ಎಲ್ಲ ನನಗೆ. ರೆಡ್ ಕಲರ್ ಅಂಬ್ರೆಲಾ ಆಯ್ತಾ ನಿಮ್ಮ ಮನ್ಯಾಗ? ರೆಡ್ ಕಲರು ಎಲ್ಲಿ 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 ರೆಡ್ ಕಲರ್ ಅಂಬ್ರೆಲಾ ಎಲ್ಲಿ? ಅಂಬ್ರೆಲಾ ಎಲ್ಲಿ? ರೆಡ್ ಕಲರು ರೆಡ್ಡು ಅಂಬ್ರೆಲಾ ಎಲ್ಲೈತೆ ನಿಮ್ಮ ಮನ್ಯಾಗ? ಆಯ್ತಾ? ಎಲ್ಲೈತೆ ಸೋನು? ನಾವು ಅವನಿಗೆ ಎಷ್ಟು ಹೆಸರಿಂದ ಕರಿತೀವಿ ಅಂತಂದ್ರೆ, ಒಬ್ಬೊಬ್ಬರು ಶೋನಾ ಅಂತೀವಿ, ಒಬ್ಬೊಬ್ಬರು ಸೋನು ಅಂತೀವಿ, ವಿಮರ್ಶ್ ಅಂತೀವಿ, ರಾಜಾ ಬೇಟ ಅಂತೀವಿ. ಅವ್ನು ಬೆಳ್ದಂಗೆ ಅವನ ಹೆಸರುಗಳು ಬೇರೆ ಹಾಕೊಂತ ಬಂದವು. ಮೊದಲು ಗುಬ್ಬಿ ಅಂತಿದ್ವಿ. ಬ್ಲ್ಯಾಕ್ ಅಂಬ್ರೆಲಾ ಸೋನು, ಬ್ಲ್ಯಾಕ್ ಅಂಬ್ರೆಲಾ ಕಂದ. ಎಲ್ಲಿ ಎಲ್ಲಿ? ಅಲ್ಲಿ ಅಲ್ಲಿ ಬ್ಲ್ಯಾಕ್. ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ನಾನು ನಿಮ್ಗೆ ಲಾಸ್ಟ್ ವ್ಲಾಗ್ ಒಳಗೆ ಹೇಳೀನಿ, ಸ್ನಾನ ಮಾಡಿಸೋದು ಭಾಳ ಈಸಿ ಅವ್ನಿಗೆ. ಬಟ್ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದಮೇಲೆ ಅವ್ನಿಗೆ ರೆಡಿ ಮಾಡೋದು ದೊಡ್ಡ ಸಾಹಸ. ನೋಡ್ಬೋದು ನೀವಿಲ್ಲೇ ಒಂದು ಕಡೆ ಇರೋಂಗಿಲ್ಲ. ಒದ್ದಾಡ್ತಾನೆ. ಅವ್ನಿಗೇನು ಕ್ರೀಮ್ ಹಚ್ಚಬೇಕು ಅಂಥೇಳಿ ಕ್ರೀಮ್ ತೊಗೊಂಡಿರ್ತೀನಿ, ಪೌಡ್ರ್ ತೊಗೊಂಡಿರ್ತೀನಿ, ಅದನ್ನೆಲ್ಲ ಹಿಡಿಬೇಕು ಅವ್ನು ಒಟ್ಟು. ನಾನು ಪರ್ಸ್ನಲಿ ಯಾವ ಮಕ್ಕಳ ಬೆಳವಣಿಗೆನೂ ಇಷ್ಟು ಹತ್ತಿರದಿಂದ ನೋಡಿಲ್ಲ. ಈಗ ನನ್ನ ಮಗನ ಬೆಳವಣಿಗೆ ಏನು ನೋಡತ್ತೀನಿ ಅದ ಖರೆ. ವಿಮರ್ಶ್ತು ಊಟ ತಿಂಡಿಯಿಂದ ಹಿಡಿದು ಸ್ನಾನ ಎಲ್ಲನೂ ನಾನೇ ಮಾಡಬೇಕು ಅನ್ನೋ ಆಸೆ ನಂದು. ಆದರೆ ಒಂದು ಟೈಮ್ ಬರ್ತೈತಿ ಸಾಕಪ್ಪ ಸಾಕು ಅನ್ನೋಂಗಾಗಿರ್ತೈತಿ. ಆದರೆ ಇಷ್ಟು ಮುದ್ದು ಮುಖ ನೋಡಿದಾಗ ಯಾವುದೋ ಟೆನ್ಷನ್ ಆಗಿರಲಿ, ಬೇಜಾರಾಗಿರಲಿ, ಫ್ರಸ್ಟ್ರೇಷನ್ ಆಗಿರಲಿ ಭಾಳ ಹೊತ್ತಿರೋದಿಲ್ಲ. ಐ ಆಮ್ ಶ್ಯೂರ್ ಎಲ್ಲ ತಾಯಂದರು ಇದನ್ನು ರಿಲೇಟ್ ಮಾಡ್ತಾರ ಅಂತ ಅಂದ್ಕೊಂಡೀನಿ. ತಲೆ ಸ್ನಾನ ಮಾಡಿಸಿದ್ನಲ್ಲ, ತಲೆ ಕೂದಲು ಹಸಿ ಇತ್ತು ಅಂತ ಹೇಳಿ ಸ್ವಲ್ಪ ಬಿಸಿಲಿಗೆ ನಿಲ್ಲೋಣ ಅಂತ ಹೊರಗೆ ಹೋದೆ. ಬಟ್ ಇವ ಎಲ್ಲೋ ಝೋನಾಟ್ ಆಗ್ಬಿಟ್ಟಾನ ಏನೋ ನೋಡ್ಕೊತ. ವಿಮರ್ಶ್ಗೆ 11 ತಿಂಗಳು ಕಂಪ್ಲೀಟ್ ಆದಮೇಲೆ ಉಪ್ಪು ಖಾರ ಕೊಡೋಕೆ ಸ್ಟಾರ್ಟ್ ಮಾಡೀನಿ. ಅಂದರೆ ನಮ್ಮ ತಟ್ಟೆದೊಳಗೆ ಏನಿರ್ತೈತಿ ಅದನ್ನು ಸ್ವಲ್ಪ ತಿನ್ಸೋಕೆ ಸ್ಟಾರ್ಟ್ ಮಾಡೀನಿ. ಎಟ್ ದ ಬಿಗಿನಿಂಗ್ ಎಕ್ಸೈಟೆಡ್ ಇರ್ತಿದ್ದ. ಅಂದ್ರೆ ನಾವೇನೋ ತಟ್ಟೆದೊಳಗೆ ಹಾಕ್ಕೊಂಡು ಬಂದ್ರೂ ಅದ್ರೊಳಗೆ ಕೈ ಹಾಕಿ ತಿನ್ನೋಕೆ ನೋಡ್ತಿದ್ದ. ಯಾವಾಗ ಉಪ್ಪು ಖಾರದ ಟೇಸ್ಟ್ ಬಂತು, ಅದ್ರಾಗೂ ಖಾರದ ಟೇಸ್ಟ್ ಬಂತು, ನಾವು ತಟ್ಟೆ ಹಿಡ್ಕೊಂಡು ಬರೋದಕ್ಕೂ ಓಡ್ತಾನೀಗ. ಶುನು ಅಲ್ಲಿ ಪಾಪ ನೀರು ನೋಡಕ್ಕ ತರಲೆ.
ಸಾಕ್ಸ್ ಹಾಕೋ, ಕ್ಯಾಪ್ ಹಾಕೋ. ಸಾಕ್ಸು ಕ್ಯಾಪ್ ಹಾಕೋ, ಅಲ್ಲಿ ಹೋಗೋಣ. ಹೋಗೋಣ. ಮತ್ತು ಕ್ಲ್ಯಾಪ್ಸ್ ಮಾಡು, ಹೋಗೋಣ. ಕ್ಲ್ಯಾಪ್ಸ್ ಹಂಗನ ಕ್ಲ್ಯಾಪ್ಸ್. ಕ್ಲ್ಯಾಪ್ ಮಾಡಿ ಜೋರಿಗೆ. ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಬಾಯ್, ಗುಡ್ ಸೋನು. ಬಾ 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 ಬಾ. ಎಲ್ಲಿ ಹೋಗೋಣಮ್ಮ? ಅಲ್ಲಿ ನೋಡು ಮಮ್ಮ ಕೇಳೆಲ್ಲಿ ಹೋಗೋಣ. ಪೂಜಮ್ಮಮ್ಮ ಎಲ್ಲಿ ಹತ್ತಕ್ಕೆ ನೋಡಾತಿರೋದು ನೋಡೋನು. ಹತ್ತು ಮೇಲೆ ಹತ್ತು. ನೆನೆಸಿದ್ದು ಅಕ್ಕಿ ಬೇಳೆ ನಾನೀಗ ಒಣಗಿ ಹಾಕತ್ತೀನಿ. ಬಿಸಿಲಿರಲಿಲ್ಲ ಅಂಥೇಳಿ ಹಂಗೆ ಗಾಳಿಗೆ ಇಡಾತೀನಿ. ಪ್ರೊಬಬ್ಲಿ 1 ತಾಸು ಮಲಗ್ದ ಅನಿಸ್ತೈತಿ. ಈಗ ಮಧ್ಯಾಹ್ನ ಒಂದು ಅಡುಗೆ ಮಾಡಾತೀನಿ. ಇಲ್ಲಿ ಕ್ಯಾರೆಟ್ ಕಟ್ ಮಾಡೋಣ. ಕ್ಯಾರೆಟ್ ತೊಳ್ಕೊಡ್ತಾನ. ಕ್ಯಾರೆಟ್ ಅಲ್ಲೂ ಒಂದೇ ಸಲ ನಕ್ಕ ನೋಡಿ ಮಮ್ಮಿ ಅದನ್ನ ಇಡೋದಕ್ಕೂ. ಅಂತ ಬೇಕಾಗಿರೋದು. ಜಿ ಫಾರ್ ಜೀನಿ. ಲೈಟ್ ಹಾಕಿದ್ವಿ ನಾವು. ಬೇಕಾ ಬೇಡ? ಬಾಯಿ ಖಾರುಚಿ ಬೇಟ. ಕ್ಯಾರೆಟ್ ಖಾರುಚಿ. ಕ್ಯಾರೆಟ್ ವಾಷಿಂಗ್ ಮಷೀನ್. ಇಲ್ಲೆಲ್ಲ ಮಾತಾಡೋದು ವಿಡಿಯೋ ಮಾಡಾತೀನಿ. ಹಿಂದೆ ಹೊರಟೋಗಿ ನಾನು ತಡಿ ವಾಶ್ ಮಾಡ್ಬಿಟ್ಟು ಅದನ್ನ ತಿನ್ಬೇಕು ಕಟ್ ಮಾಡಿದ್ದು. No. ಮನೆ ಸಸ್ಯ ನೋಡಿ ತುಂಬ ಖುಷಿ ಆಯಿತು. ಬರೀ ಸೊಸೆ ಅಷ್ಟೇ ಅಲ್ಲ, ಮದುಮಗನ ಖುಷಿಯಾಗಿದ್ದಾರಲ್ಲ, ಅದೇ ಸಂತೋಷ. ಹೌದು ಅಳಿಯಂದ್ರೆ, ನಮ್ಮ ಸಂಜನಾ ನಮ್ಮ ನರಸಿಂಹಗೆ ತಕ್ಕ ಹೆಂಡತಿ. ಈ ಮನೆ ಒಳ್ಳೆ ಸೊಸೈಟಿ. ಮಾತೆಲ್ಲ ಆಮೇಲೆ ಆಯ್ತು. ದೀಪು ಅಲ್ಲಿಯೇ ಬೇಗ ಒಳಗೆ ಕರ್ಕೊಂಡು ಹೋಗೋಣ. ಕೈಕಾಲು ಮುಖ ತೊಳ್ಕೊಳ್ಳಿ. ಯಾರಲ್ಲಿ ಸೌಂಡು ಮಾಡೋದು? ನಮ್ಮ ಶೋನು ಇರುವಾಗ ಹುಷಾರ್. ನಮ್ಮ ಶೋನಾಚಾರಿ. ನಮ್ಮ ಶೋನಾಚಾರಿ. ಅಕ್ಕಿ ಮತ್ತು ಬೇಳೆ ಸೆರ್ಲ್ಯಾಕ್ ಪೌಡ್ರ್ ಮಾಡೋಕ್ಕೆ ಏನು ತೊಗೊಂಡಿದ್ದೆ, ಅದನ್ನು ನಾನು ಸ್ವಲ್ಪ ಹೊತ್ತು ಬಿಸಿಲಾಗ ಒಣಗಿ ಹಾಕಿದ್ದೆ. ಅದನ್ನ ಈಗ ನಾನು ಸಣ್ಣ ಉರಿ ಒಳಗೆ ಹುರ್ಕೊಳತ್ತೀನಿ. ಒಂದು ಸ್ವಲ್ಪ ಮ್ಯಾಲಿಂದ ಜೀರಿಗೆ ಆ್ಯಡ್ ಮಾಡ್ಕೊಳತ್ತೀನಿ.
ಇದೇ ಮಿಕ್ಸ್ಚರ್ಗೆ ನಾನು ಮತ್ತೆ ಸ್ವಲ್ಪ ಬಾದಾಮಿನೂ ಹುರ್ಕೊಂಡು ಹಾಕ್ಕೊಳತ್ತೀನಿ. ಈ ಪೌಡರ್ನ ನಿಮ್ಮ ಮಕ್ಕಳಿಗೆ 6 ತಿಂಗಳು ಕಂಪ್ಲೀಟ್ ಆದಮೇಲೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸ್ಟಾರ್ಟಿಂಗ್ 1 ಟೇಬಲ್ ಸ್ಪೂನ್ ಕೊಡ್ರಿ, ಹೋಗ್ತಾ ಹೋಗ್ತಾ 2.5 ಸ್ಪೂನ್ ಕೊಡ್ಬೋದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಎಷ್ಟೋ ತಾಯಂದಿರು ಮನೇನೂ ನಡೆಸ್ತಿರ್ತಾರ, ಮಕ್ಕಳನ್ನೂ ನೋಡ್ಕೋತಿರ್ತಾರ. ಅಂಥ ತಾಯಂದ್ರಿಗೆ ನನ್ನ ದೊಡ್ಡ ಸಲಾಮ್ ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.